ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಹೋಗ್ತಾ ಇದ್ದೀನಿ ಓರಿಯನ್ ಮಾಲಿಗೆ. ಓರಿಯನ್ ಮಾಲಿಗೆ ಹೋಗ್ಬೇಕಂತ ಹೇಳಿ ನಾನು ಬಂದಿದ್ದೀನಿ ಮೆಟ್ರೋ ಸ್ಟೇಷನ್ನಿಗೆ. ಮೆಟ್ರೋ ಸ್ಟೇಷನ್ ನೋಡ್ತಾ ಇದ್ದಾರಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು. ಸಂಡೇ ಅಂತೂ ನಿಮಗೆ ಗೊತ್ತಲ್ಲ, ಸಿಕ್ಕಾಪಟ್ಟೆ ರಶ್ಶು. ಈ ಟ್ರಾಫಿಕ್ನೆಲ್ಲ ಸ್ವಲ್ಪ ನಿಭಾಯಿಸ್ಕೊಂಡು ಹೋಗಬೇಕಾಗಿರುತ್ತೆ ಮೆಟ್ರೋದಲ್ಲಿ. ಸ್ವಲ್ಪ ಈಸಿಯಾಗಿ ಹೋಗ್ಬೋದು. ಹಾಗಾಗಿ ಅಂತೂ ಇತ್ತು ಹೋಗ್ಬೇಕಾದ್ರೆ ತುಂಬ ಲೇಟ್ ಆಗಿತ್ತು. ನಾನು ನನ್ನ ಫ್ರೆಂಡು ಒಟ್ಟಿಗೆ ಮಾತಾಡ್ಕೊತ ಮಸ್ತ್ ಮಜಾ ಮಾಡಿಕೊಂಡು ಮೆಟ್ರೋದಲ್ಲಿ ಸುಮಾರು ಹೊತ್ತು ಆದಮೇಲೆ ಸೀಟ್ ಸಿಕ್ಕಿ ಸುಮಾರು ಹೊತ್ತು ಕೂತ್ಕೊಂಡು ಮಜಾ ಮಾಡ್ಕೊಂಡು ಹೋದ್ವಿ. ನಂತರ ಹೀಗೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ನಾವು ಬಂದು ಇಳಿದ್ವಿ. ನಂತರ ನಾವು ಹೋಗ್ತಾ ಇರೋದು ಈಗ ಓರಿಯನ್ ಮಾಲಿಗೆ. ಓರಿಯನ್ ಮಾಲಲ್ಲಿ ಹೋಗ್ತಾ ನೋಡೋಣ ಎಷ್ಟು ಜನ ಇದ್ದಾರೆ ಅಂತ. ಸುಮಾರು ವರ್ಷ ಆಗೋಗಿತ್ತು ನಾನು ಈ ಮೆಟ್ರೋದಲ್ಲಿ ಬರದೆ. ಈಗ ಎಷ್ಟು ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ಮೆಟ್ರೋ ಸ್ಟೇಷನಿಂದ ಬರ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇವಾಗ ನಾವು ಹೋಗ್ತಾ ಇರೋದು ಓರಿಯನ್ ಮಾಲ್ ಸೈಡು. ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. ಅದರೊಳಗೂ ಸಂಡೇ, ಗೊತ್ತಿಲ್ಲ ಎಷ್ಟು ಟ್ರಾಫಿಕ್ ಇದೆ ಅಂತ ಹೇಳಿ. ಇನ್ನು ನೀವಿಲ್ಲಿ ನೋಡ್ತಾ ಇದ್ದೀರ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಹೊರಗಡೆಯಿಂದನೇ. ಇನ್ನು ಈ ಒಂದು ಮಾಲ್ನ ನೋಡ್ತಾ ಅನಿಸೋದು ಒಂದೇ, ಇದನ್ನು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಎಷ್ಟು ದಿನ ತೊಗೊಂಡಿದ್ರೋ ಗೊತ್ತಿಲ್ಲ, ಅದರೊಳಗೂ ಎಷ್ಟು ದುಡ್ಡು ಹಾಕಿದ್ರೋ ಗೊತ್ತಿಲ್ಲ ಅಂತ. ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಹೋಗ್ತಾ ಅಂತೂ ಇಂತೂ ಚೆಕ್ಕಿಂಗ್ ಎಲ್ಲ ಮುಗಿಸಿ ನಂತರ ನಾವು ಒಳಗಡೆ ಹೋದೆ ಎಷ್ಟು ಜನ ನೋಡ್ತಾ ಇದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಜನ. ನನಗೆ ಗೊತ್ತಿಲ್ಲ ಇದ್ರೊಳಗೆ ತೊಗೊಳಕ್ಕೆ ಬಂದಿರೋ ಅಥವಾ ನಂತರನೇ ನೋಡೋಕ್ಕೂ ಬಂದಿರ್ಬೋದೇನೋ ಅಂತ ಹೇಳಿ, ಅಥವಾ ಸ್ವಲ್ಪ ಎ ಸಿ ಗಾಳಿ ತೊಗೊಳಕ್ಕೆ ಸಕ್ಕತ್ತಾಗತ್ತೆ ಅಂತ ಹೇಳ್ಕೊಂಡು ಮಜಾ ಮಾಡೋಕ್ಕೆ. ಇದು ಒಂಥರ ಟೂರಿಸ್ಟ್ ಸ್ಪಾಟ್ ಥರ ಆಗಿಬಿಡಿದೆ. ಅದಕ್ಕೆ ಇನ್ನು ನೀವು ಕೂಡ ಹೀಗೆ ಹೋಗಿ ಬರ್ತಾ ಇದ್ದೀರಾ? ಹಾಗಾದರೆ ಕಮೆಂಟ್ ಮಾಡಿ, ನಾನು ಕೂಡ ಓರಿಯನ್ ಮಾಲಿಗೆ ಟೈಮ್ ಪಾಸಿಗೆ ಹೋಗಿ ಬರ್ತೀನಿ ಅಂತ. ಇನ್ನು ನನ್ನ ಫೇವ್ರೆಟ್ ಸ್ಪಾಟ್ ಇದೆ, ಇದ್ರ ಮೇಲೆ ನಿಂತ್ಕೊಂಡು ಹಿಂಗೆ ಹೋಗ್ತಾ ಇದ್ರೆ ಏನು ಸಖತ್ತ ಖುಷಿ ಆಗುತ್ತೆ ಅಂದರೆ ಸೂಪರ್ವಾಗಿ ಅನಿಸುತ್ತೆ ನನಗೆ. ನಾನು ಮುಂಚೆ ಆಗಿರಲಿ ಈಗಾಗಿರಲಿ ಮಾಲಿಗೆ ಹೋಗೋದೇ ಇದ್ರ ಸಲುವಾಗಿ. ಮೇಲೆ ಹೋಗೋದು ಕೆಳಗೆ ಬರೋದು ಅದೇ ಒಂಥರ ಆಟದ ಥರ. ಮಜಾ ಆಗುತ್ತೆ. ಇನ್ನು ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸಖತ್ ಜನ ಇದ್ರು ಕಣ್ರಿ. ಸಂಡೇ ಆಗಿದ್ದಕ್ಕೇನೋ ಯಪ್ಪ ಸಖತ್ ಅಂದರೆ ಸಖತ್ ಜನ. ನಾನು ಕೂಡ ಹೀಗೆ ಅವನ್ನೆಲ್ಲ ನೋಡ್ಕೊಳ್ತಾ ಮಜಾ ಮಾಡ್ಕೊಳ್ತಾ ಸ್ವಲ್ಪ ಹೊತ್ತು ಫನ್ ಮಾಡ್ಕೊಳ್ತಾ ಮಜಾ ಮಾಡ್ಕೊಳ್ತಾ ಇದೆ. ಇಲ್ಲೇನು ತೊಗೊಳಕ್ಕಾಗೋದಿಲ್ಲ, ನಮ್ಮ ಹತ್ರ ಅಷ್ಟು ತೊಗೊಳ್ಳೋಷ್ಟು ಕಾಸು ಇರೋಲ್ಲ. ಅದಕ್ಕೆ ಇಲ್ಲಿ ಒಂದು ಪೆನ್ ರೇಟು ನಾವು ಏನು ಒಂದು ದಿನದ ಊಟ ಪೂರ್ತಿ ಖರ್ಚಿಟ್ಕೊಂಡ್ರು ಅಷ್ಟು ಒಂದು ಪೆನ್ ರೇಟ್ ಅನಿಸುತ್ತೆ. ಅದಕ್ಕೆ ಇನ್ನು ಹೀಗೆ ನೋಡ್ತಾ ಹೋಗೋಣ ಬನ್ನಿ ಹೇಗಿದೆ ಅಂತ. ಸಂಡೇ ಅಲ್ವಾ, ಹಾಗಾಗಿ ನಾನು ಕೂಡ ಇದ್ರ ಬ್ಲಾಗ್ ಮಾಡೋಣ ಅಂತ ಹೇಳ್ಕೊಂಡು ಬಂದೆ. ಬೆಂಗಳೂರು ಫುಲ್ ಬ್ಯುಸಿ ಸಿಟಿ. ಒಂದು ಸಲ ನಮ್ಮೂರೇ ನಮಗೆ ಬೆಸ್ಟ್ ಅಂತ ಅನಿಸುತ್ತೆ. ಆದರೆ ಏನು ಮಾಡೋಣ, ಕೆಲಸದ ಸಲುವಾಗಿ ಬೆಂಗಳೂರಿಗೆ ಬಂದ್ರ ಮೇಲೆ ಜೀವನ ಮಾಡಲೇಬೇಕಾಗತ್ತಲ್ವ. ಅದಕ್ಕೆ ಒಂದಿನ ಮೈಂಡ್ ಫ್ರೆಶಿಗಂತ ಬರೋದು, ಇಲ್ಲಿ ನೋಡೋದು ಹೋಗೋದು. ಇನ್ನೂ ಫುಡ್ ಕ್ಲಬ್ಬಿಗೆ ಬಂದ್ವಿ. ಫುಡ್ ಸ್ಪಾಟಿಗೆ ಬಂದಾಗ ಅನಿಸಿದ್ದು ಒಂದೇ, ಯೊಬ್ಬ ಇಲ್ಲಿ ಜನ ನೋಡೋಕ್ಕಿಂತ ಜಾಸ್ತಿ ತಗೊಳ್ಳೋದಕ್ಕಿಂತ ಜಾಸ್ತಿ ತಿನ್ನೋಕ್ಕೆ ಬರ್ತಾರೆ ಅಂತ. ನಾವು ತೊಗೊಳ್ಳೋಣ ಅಂತ ಹೋದ್ವಿ, ಆದರೆ ಇಲ್ಲಿರೋ ರೇಟನ್ನು ನೋಡಿ ನಮಗೆ ಸ್ವಲ್ಪ ಶಾಕ್ ಆಯಿತು. ಹಾಗಾಗಿ ಬೇಡ ಸುಮ್ಮನೆ ಹೋಗೋಣ ಅಂತ ಬಂದೆ. ಅದರೊಳಗೂ ಇಲ್ಲಿರೋ ಒಂದು ಪಪ್ಸಿಗೂ ಕೂಡ 150-200 ರೂಪಾಯಿ. ಓ ಗಾಡ್, ನನಗೆ 20 ರೂಪಾಯಲ್ಲಿ ನನಗೆ ಪಪ್ ಸಿಗುತ್ತೆ, ಅದ್ರ ಬದಲು ಇಲ್ಲಿ ಏನಕ್ಕೆ ತಿನ್ನಬೇಕು ಅಂತ ವಾಪಸ್ ಹೋದ್ವಿ. ಆಮೇಲೆ ನಾನು ನೋಡ್ತಾ ಇದೆಲ್ಲ ನೋಡೋಕ್ಕೆ ಮಾತ್ರ ಕಣ್ಣಿಗೆ ತಂಪು, ಆದರೆ ಸಾಕತ್ತು ಪಾಕೆಟಿಗೆ ಮನಿ ಕತ್ರಿ ಬೀಳತ್ತೆ ಅಂತ ಸುಮ್ಮನೆ ಆಗಿ ನಂತರ ಇಲ್ಲಿ ನೋಡಿದೆ ಸ್ಟಾರ್ಬಕ್ಸಿನ ಒಂದು ವೈರಲ್ ವಿಡಿಯೋ ಇದೆ. 1536 ರೂಪಾಯಿ ಬಿಲ್ ಮಾಡಿತ್ತು. ಇವೆಲ್ಲ ನಮಗೆ ಸೂಟಲ್ಲ. ಒಳ್ಳೆ ಮನೆಗೆ ಹೋಗಿ 12 ರೂಪಾಯಿ 1/4 ಲೀಟ್ರ್ ಹಾಲು ತೊಗೊಂಡು ಒಳ್ಳೆ ಚಹಾ ಮಾಡ್ಕೊಂಡು ಕುಡಿದ್ರೆ ಸ್ಟಾರ್ಬಕ್ಸ್ಗಿಂತ ಚೆನ್ನಾಗಿರೋಂತಹ ಕಾಫಿ ಟೀ ನಮ್ಮ ಮನೇಲಾಗತ್ತೆ. ಬನ್ನಿ ಈಗ ಮನೆಗೆ ಹೋಗೋಣ. ಇಲ್ಲಿ ನೋಡಿದ್ದು ಮುಗೀತು. ನೆಕ್ಸ್ಟ್ ನಾನು ಹೋಗ್ತಾ ಇದ್ದಿದ್ದು ಮನೆ ಕಡೆಗೆ ಹೋಗ್ತಾ ತುಂಬ ಹೊಟ್ಟೆ ಹಸಿದಿತ್ತು. ಡಿಸೈಡ್ ಮಾಡಿದ್ವಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಇಲ್ಲಂತೂ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಸ್ಟ್ರೀಟ್ ಫುಡ್ಡಿಗೆ ಹೋಗೋಣ ಅಂತ ಹೋದ್ವಿ. ಅದಕ್ಕೂ ಮುಂಚೆ ಒಂದಿಷ್ಟು ಫೋಟೋ ಸ್ಪಾಟ್ ನೋಡಿ, ಓರಿಯನ್ ಮಾಲ್ಗಿಂತ ಹೊರಗಡೆ ಇವೆಲ್ಲ ಫೋಟೋ ಸ್ಪಾಟ್ ತುಂಬ ಚೆನ್ನಾಗಿ ಫೋಟೋ ಹುಡ್ಕೋಬೋದು. ಎದುರುಗಡೆ ಇರೋಂತಹ ಗ್ಲಾಸ್ ಆಫೀಸ್ ಆಗಿರ್ಬೋದು, ಹಾಗೆ ಅಲ್ಲಿ ಗ್ರೀನರಿ ಆಗಿರ್ಬೋದು, ಸಕ್ಕತ್ತಾಗಿತ್ತು. ಎಲ್ಲ ಫುಲ್ ಫೋಟೋ ತೊಗೊಂಡ್ವಿ. ಇನ್ನು ಓರಿಯನ್ ಮಾಲ್ ಸಕ್ಕತ್ತಾಗಿತ್ತು, ಸೂಪರ್ಬಾಗಿತ್ತು. ಡೇ ಅಂತ ಫ್ಯಾಂಟಾಸ್ಟಿಕ್ ಆಗಾಯಿತು. ನೀವು ಕೂಡ ಓರಿಯನ್ ಮಾಲಿಗೆ ಬಂದಿದ್ರಾ?
ಏನು ತೊಗೊಂಡಿದ್ದೀರಾ ಅಥವಾ ಏನು ತೊಗೊಂಡಿಲ್ವಾ ನಂತರನೇ ತಿರ್ಗಕ್ಕೆ ಬಂದಿದ್ದೀರಾ ಹೇಗಾಯಿತು ಅಂತ ಹೇಳಿ. ಜೊತೆಗೆ ನನ್ನ ವಿಡಿಯೋಗೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ, ಲಾಸ್ಟಿಗೆ ಒಂದು ಚಿಕ್ಕ ಬುಕ್ಕು ಬಂಡಿ ನೋಡಿ, ಈ ಟ್ರೈನನ್ನು ನೋಡಿ ಮಕ್ಕಳು ಪಡ್ತಿರೋಂತಹ ಸಂತೋಷ ನೋಡಿ ನನಗೆ ಶಿರ್ಸಿ ಜಾತ್ರೆ ನೆನಪಾಯಿತು. ಎಷ್ಟು ಚೆನ್ನಾಗಾಗಿತ್ತು. ನಾನು ಕೂಡ ಟ್ರೈಲ್ನ ಆಡಿದ್ದೆ. ಹಾಗಾಗಿ ಅಂತೂ ಇಂತೂ ಟೈಮ್ ಆಯಿತು, ಇವೆಲ್ಲ ನೋಡಿದ್ವಿ. ಮಸ್ತ್ ಒಂದೆರಡು ಫೋಟೋ ತೊಗೊಂಡೆ, ಸಖತ್ತಾಗಾಯಿತು, ಸೂಪರ್ಬಾಗಾಯಿತು. ನೆಕ್ಸ್ಟ್ ನಾನು ಹೋಗಿದ್ದು ಹೊರಗಡೆ ಹೋಗ್ತಾ ಅಲ್ಲೇ ಕೂಡ ಮಸಾಲೆ ಪುರಿ ಗಾಡಿ ಇತ್ತು. ಇನ್ನೂ ಹೆಣ್ಮಕ್ಳಿಗೆ ಗೊತ್ತು ಮಸಾಲೆ ಪುರಿ ಪಾನಿಪುರಿ ಅಂದರೆ ತುಂಬ ಇಷ್ಟ. ಸೊ ನಾನು ಕೂಡ ಒಂದು ಮಸಾಲೆ ಪುರಿ ತೊಗೊಂಡು ತಿಂದೆ. ನೆಕ್ಸ್ಟ್ ನಾನು ಹೋಗಿದ್ದು ಫ್ರೂಟ್ ಸಲಾಡಿಗೆ ಒಂದು ಫಲೂದ ತೊಗೊಂಡು ತಿಂದು ಹೊಟ್ಟೆ ತುಂಬಿಸ್ಕೊಂಡು ನಂತರ ಹೋಗಿದ್ದು ನಾನು ಮೆಟ್ರೋ ಸ್ಟೇಷನ್ನಿಗೆ ಹೋಗಿ ಅಂತೂ ಇಂತೂ ಡೇ ಅಲ್ಟಿಮೇಟಾಗಿ ಕಂಪ್ಲೀಟ್ ಆಯಿತು. ಇನ್ನು ನಮ್ಮಂಥವ್ರಿಗೆ ಹೆಲ್ಪ್ಫುಲ್ ಈ ಡಿಮಾರ್ಟಿಗೆ ಹೋಗಿ ಸುಮಾರು ಪರ್ಚೇಸಿಂಗ್ ಮಾಡಿ ಮನೆಗೆ ಬೇಕಾಗಿರೋ ಅಂಥ ಐಟಮ್ಸ್ನೆಲ್ಲ ತೊಗೊಂಡು ಮತ್ತೆ ನಾವು ಹೋದ್ವಿ ಮನೆ ಕಡೆಗೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್